ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕರೆಂಟ್ ಅಫೇರ್ಸ್ನ ಒಂದು ಸೀರೀಸ್ ಸಿಗುತ್ತೆ, ಮೆಂಟಲ್ ಎಬಿಲಿಟಿ ಸೀರೀಸ್ ಸಿಗುತ್ತೆ, ಮತ್ತು 8th ಸ್ಟ್ಯಾಂಡರ್ಡ್ದು ಸೋಷಿಯಲ್ ಸೈನ್ಸ್ ಸೀರೀಸ್ ಸಿಗುತ್ತೆ, ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಕನ್ನಡದಲ್ಲೇ ನಿಮಗೆ ಅರ್ಥ ಆಗೋ ರೀತಿ ಮಾಡಿರ್ತಕ್ಕಂಥ ಒಂದು ವಿಡಿಯೋಸು ಸಿಗುತ್ತೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಹೆಚ್ಚು ತಡ ಮಾಡಿದೆ ಡೈರೆಕ್ಟಾಗಿ ನಾವು ಕಂಟೆಂಟ್ಗೆ ಮೂವ್ ಆನ್ ಆಗ್ತಾ ಇರೋಣ ಸ್ನೇಹಿತರೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫೈಂಡ್ ದ ನೆಕ್ಸ್ಟ್ ನಂಬರ್. ಫಸ್ಟ್ ನಂಬರ್ ಬರ್ಕೋಬೇಕು ಸ್ನೇಹಿತರೆ. ನೀವು 3, 2, 11, 14, 27, 34 and 51. So you have to find out the last number. ಈ ನಂಬರ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ ಎಷ್ಟಿದೆ. ಇಲ್ಲಿ ಸೀರೀಸ್ ತುಂಬ ವಿಚಿತ್ರವಾಗಿ ಕಾಣಿಸ್ತಾ ಇದೆ, ಹಾಗೆ ಆದ್ದರಿಂದ ನೀವೇನು ಮಾಡಬೇಕು, ಕೌಂಟ್ ಮಾಡಬೇಕು. 1 2 3 4 5 6 7 8 8 ಇರುತ್ತೆ ಅಂತ ಅರ್ಥ. ಸೊ ನಾವೇನು ಮಾಡೋಣ, 4 ಡಿವೈಡ್ ಮಾಡ್ಕೋಬೇಕು. 3, 11, 27, 51 4 ಆಯಿತು ಅಲ್ವಾ. ಅದೇ ಥರ 2, 14, 34 ಇಲ್ಲಿ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಸಿಕ್ತು ಇಲ್ಲಿ ಅಲ್ವಾ. ಸೊ ಇಲ್ಲಿ ಲಾಸ್ಟ್ ನಂಬರ್, ಈ ಒಂದು ಸೀರೀಸ್ನ ಒಂದು ಲಾಸ್ಟ್ ನಂಬರ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ವೆರಿ ಸಿಂಪಲ್ ಸ್ನೇಹಿತರೆ. ಸೊ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇಲ್ಲಿ 2ಗೆ ಡಿಫ್ರೆನ್ಸು ಎಷ್ಟಿದೆ, 14ಗೆ 2ಗೆ 14ಗೆ ಡಿಫ್ರೆನ್ಸ್ ಎಷ್ಟಿದೆ, 12 ಇರುತ್ತೆ. 14ಗೆ ಮತ್ತು 34ಗೆ ಎಷ್ಟಿದೆ, 20 ಇರುತ್ತೆ ಅಲ್ವಾ, 20 ಇರುತ್ತೆ. ಅದೇ ರೀತಿ 34ಗೆ ಈ ನಂಬರ್ಗೆ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತಂದರೆ ನೋಡಿ, ಇಲ್ಲಿ 12 ಇರೋದ್ರಿಂದ +8 ಮಾಡ್ಕೊಂಡಿದ್ದಾರೆ ಏನೋ, +8 ಮಾಡ್ಕೊಂಡಿದ್ದಾರೆ. ಅದೇ ಥರ ಇದನ್ನು +8 ಆಗಿರುತ್ತೆ ಸ್ನೇಹಿತರೆ. ಸೊ ಓವರಾಲ್ ಆಗಿ 28. ಸೊ ನೀವು ಎರಡು ನಂಬರ್ನು ಟೋಟಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಆನ್ಸರ್ 34 + 28 ಎಷ್ಟು, 34 + 28 ಎಷ್ಟು, 62 ಸ್ನೇಹಿತರೆ. ಸೊ ಆನ್ಸರ್ ಈಸ್ ಓಕೆ. ನೆಕ್ಸ್ಟು ಫೈಂಡ್ ದ ನೆಕ್ಸ್ಟ್ ನಂಬರ್. ಇದು ಸೇಮ್ ನೆಕ್ಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು ಸ್ನೇಹಿತರೆ. ಫಸ್ಟ್ ರೈಟ್ ಆಲ್ ದ ನಂಬರ್ಸ್. 2, 9, 20, 35, 54, 77. ಸೊ ನೆಕ್ಸ್ಟ್ ನಂಬರ್ ಎಷ್ಟು ಅಂತೇಳಿ. ಸೊ ಇಲ್ಲಿ ಈ ಒಂದು ಸೀರೀಸ್ ಏನಿದೆ ಅಂತಂದರೆ ಏರಿಕೆ ಕ್ರಮದಲ್ಲಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲೇನು ನಮಗೆ ಕನ್ಫ್ಯೂಸ್ ಆಗಲ್ಲ, ಡಿಫ್ರೆಂಟ್ ನಂಬರ್ಸ್ ಏನೂ ಇಲ್ಲ, ಏರಿಕೆ ಕ್ರಮದಲ್ಲೇ ಇದೆ. ಸೊ ಏರಿಕೆ ಕ್ರಮದಲ್ಲೇ ಇದ್ದರೆ ನಾವೇನು ಮಾಡಬೇಕು ಅಂತಂದರೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು. ಫಸ್ಟು 2, 9 ಇದೆ, 9 ಆದಮೇಲೆ 20 ಇದೆ, ಏನು ಚೇಂಜಸ್ ಆಗ್ತಾ ಇದೆ ಇಲ್ಲಿ ಅಂತ ನೋಡಿ. ಇಲ್ಲಿ ಡಿಫ್ರೆನ್ಸ್ ನೋಡಿ, 7 ಇದೆ ಅಲ್ವಾ. 9ಗೆ 20ಗೆ ಡಿಫ್ರೆನ್ಸು 11 ಇದೆ. 20ಗೆ 30ಗೆ ಡಿಫ್ರೆನ್ಸ್ ಎಷ್ಟಿದೆ, 15 ಇದೆ. 30ಗೆ 54ಗೆ ಡಿಫ್ರೆನ್ಸ್ ಎಷ್ಟಿದೆ, 15 ಆದಮೇಲೆ ಇಲ್ಲಿ 19 ಇರುತ್ತೆ. ಓಕೆನಾ. 54 ಮತ್ತು 77ಗೆ ಡಿಫ್ರೆನ್ಸ್ ಎಷ್ಟು, 23. ಸೊ ಈ ಥರ ನಿಮಗೆ ಡಿಫ್ರೆನ್ಸ್ ಇದೆ ಅಂದರೆ ಇಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ನೋಡಿ. 7, 11 ಇದೆ. ಸೊ ಇಲ್ಲಿ 4 ಆ್ಯಡ್ ಆಗ್ತಾ ಇದೆಯಲ್ಲ ಸ್ನೇಹಿತರೆ, 4 ಆ್ಯಡ್ ಆಗ್ತಾ ಇದೆ, +4 ಆಗ್ತಾ ಇದೆ, ಇಲ್ಲಿ +4 ಆಗ್ತಾ ಇದೆ, ಇಲ್ಲಿ +4 ಆಗ್ತಾ ಇದೆ, ಇಲ್ಲಿ ಕೂಡ +4 ಆಗ್ತಾ ಇದೆ. ಸೊ ಅದೇ ಥರ ಇಲ್ಲಿ 23ಗೆ +4 ಆಗಿರುತ್ತೆ ಸ್ನೇಹಿತರೆ, ಏನಾ. 23ಗೆ +4 ಆಗಿದ್ರೆ ಸೊ ಇಲ್ಲಿ 27 ಆಗುತ್ತೆ. ನೀವೇನು ಮಾಡಬೇಕು, ಈ ಎರಡು ನಂಬರ್ನ ಆ್ಯಡ್ ಮಾಡಬೇಕು ಸ್ನೇಹಿತರೆ, ಅಲ್ಲಿಗೆ ನಮಗೆ ಈ ಆನ್ಸರ್ ಸಿಗುತ್ತೆ. ಇಲ್ಲಿ 23 ಇದ್ದರೆ ಇಲ್ಲೂ 27 ಇರುತ್ತೆ ಅಂತ ಅರ್ಥ, ಏನಾ. 27 ಇರುತ್ತೆ ಅಂತ ಅರ್ಥ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, 77 + 27 ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಆನ್ಸರು, 104. 104. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಫೈಂಡ್ ದ ನೆಕ್ಸ್ಟ್ ನಂಬರ್ ಅಂತೇಳಿ ನೋಡಿ. 7 ಫಸ್ಟ್ ನಂಬರ್ ಬರ್ಕೋಣ. 7,
9, 26, 45, 71, 116, 187. ಸೊ ನೆಕ್ಸ್ಟ್ ನಂಬರ್ ಎಷ್ಟು? ಸೊ ನೀವೇನು ಮಾಡಬೇಕು, ಇಲ್ಲಿ ಚೇಂಜಸ್ ನೋಡಬೇಕು. ಏನು ಸಾರಿ, ಇಲ್ಲಿ 19 ಬರ್ಕೋಬೇಕು. 19 ಏನ 19. ಸೊ ಇಲ್ಲಿ ನೋಡಿ ಏನು ಚೇಂಜಸ್ ಆಗಿದೆ ಅಂತೇಳಿ ಒಂದು ಸ್ವಲ್ಪ ಗಮನ ಮಾಡಬೇಕು, ಗಮನ ಇಟ್ಟು ನೋಡಬೇಕು. ಇಲ್ಲಿ 7 ಇದೆ, 7 + 7 ಮಾಡಿದ್ರೆ 14 ಆಗುತ್ತೆ, ಬರಲ್ಲ. 7 2 14 ಆಗುತ್ತೆ, ಬರಲ್ಲ. ಏನು ಆಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. 7 19ಅಲ್ಲಿ 7 ಹೋದರೆ 9 + 3 9 3 + 12, ಓಕೆನಾ. ಇಲ್ಲಿ 19 ಇದೆ, 20 ಆಗುತ್ತೆ, 26. ಸೊ ಇದು ನಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನಿದು ಇಲ್ಲಿ 12 ಬರ್ತಾ ಇದೆ, ಇಲ್ಲಿ 7 ಬರ್ತಾ ಇದೆ. ಸೊ ಆಗ ನೀವೇನು ಮಾಡಬೇಕು ಅಂತ ಒಂದು ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ನೋಡಿ, ಫಸ್ಟು ಇಲ್ಲಿ 7 19 2 ಸೇರಿದ್ರೆ 26 ಬಂತಲ್ವಾ. ಸೊ ಈ ಥರ ಏನೋ ಒಂದು ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. 7 + 19 ಸೇರಿದ್ರೆ 26. ಹಾಂ, 7 + 19 ಸೇರಿದ್ರೆ 26. ಇನ್ನು 19 + 26 ಸೇರಿದ್ರೆ 45 ಅಲ್ವಾ. 19 + 26 ಸೇರಿದ್ರೆ 45 ಅಲ್ವಾ. ಹಾಂ, ಅದೇ ಥರ 26 + 45 71 ಅಲ್ವಾ. 45 + 71 116 ಅಲ್ವಾ ಸ್ನೇಹಿತರೆ. ಸೊ ಈ ರೀತಿ 71 + 116 187 ಅಲ್ವಾ. ಇನ್ನು 116 + 187 ಎಷ್ಟು ಬಂತು ಸ್ನೇಹಿತರೆ? ಆನ್ಸರು ಎಷ್ಟು ಬಂತು? 303 ಅಲ್ವಾ. 303. ಸೊ 303 ಈಸ್ ದ ರೈಟ್ ಆನ್ಸರ್. ಇಲ್ಲಿದೆ ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಒಂದು ಸ್ವಲ್ಪ ವಿಚಿತ್ರವಾಗಿದೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಹೇಳ್ತಕ್ಕಂಥ ಕ್ವಶನ್ಸೇ ಇದು. ನೋಡಿ, ಇಲ್ಲಿ 2 3 5 4 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆನ್ಸರ್ 23 ಬರುತ್ತಂತೆ. 2 5 4 3ಗೆ ಎಷ್ಟು ಬರಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ, ನಾವು ಒಂದು ಆ್ಯಂಗಲಲ್ಲಿ ನೋಡೋಣ. 2 3 ಅಂದರೆ 2 3 ಎಲ್ಲ ಟೋಟಲ್ ಮಾಡ್ಕೊಂಡು ಹೋಗೋಣ, ಎಷ್ಟು ಬರುತ್ತೆ ನೋಡೋಣ. 2 3 5 5 5 10 14 ಬರಲ್ಲ, ಪ್ಲಸ್ ಮಾಡಿದ್ರೆ ಬರಲ್ಲ. ಇಂಟು ಮಾಡೋಣ, 2 3 6 6 5 ಎಷ್ಟು ಎಷ್ಟು ಸ್ನೇಹಿತರೆ? ಕಮೆಂಟ್ ಮಾಡಿ. 2 3 6 ಅಲ್ವಾ. 6 5 30, 34 120 ಅಲ್ವಾ. ಅದು ರಾಂಗ್ ಆಗುತ್ತೆ. ಯಾವ ಥರ ಮಾಡಿರ್ಬೋದು ಇದನ್ನು? ನಾವು ಸ್ವಲ್ಪ ಡಿವೈಡ್ ಮಾಡಿ ನೋಡಿ. 2 3 2 ಇಂಟು ಮಾಡಿ ನೋಡಿ, ಹೋಗಲಿ ಇಂಟು ಮಾಡಿ ನೋಡಿ. 2 3 6 2 3 6 ಮತ್ತು 5 4 20. ಈ ಥರನೂ ಬರಲ್ಲ. ಇನ್ಯಾವ ಥರ ಮಾಡಿರ್ಬೋದು ಇವರು ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಈ ಥರ ಮಾಡಿ ನೋಡೋಣ. 2 4 8 3 5 15 ಈ ಥರ ಆಗುತ್ತಾ? 2 4 2 4 8 3 5 15 ಎಷ್ಟಾಯ್ತು? ಬಂತಲ್ಲ ಸ್ನೇಹಿತರೆ ಆನ್ಸರು. ಈ ಥರ ಕೂಡ ಮಾಡಿರ್ತಾರೆ ಸ್ನೇಹಿತರೆ. ಕ್ವಶನ್ ಪೇಪರ್ ಸೆಟ್ ಮಾಡೋರು ಯಾವ ಥರ ಬೇಕಾದರೂ ಮಾಡ್ಬೋದು ಅವರು. ಅದೇ ರೀತಿ ಸೇಮ್ ಅದೇ ಒಂದು ಫಾರ್ಮ್ಯಾಟನ್ನೇ ಫಾಲೋ ಮಾಡಿ. 2 3 ಇದನ್ನು 2 3 6 5 4 10. ಟೋಟಲ್ ಎಷ್ಟಾಗುತ್ತೆ? 26. ಇದೆಯಲ್ಲ ಸ್ನೇಹಿತರೆ ಆನ್ಸರ್ 26 ಇದೆ. ಇಲ್ಲಿದೆ ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಕೂಡ ಮಾಡಿರ್ತಾರೆ ಸ್ನೇಹಿತರೆ. ಸೇಮ್ ಅದೇ ಥರನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 6 ಇಲ್ಲಿ 18 ಕೊಟ್ಟಿದ್ದಾರೆ. 12 ಇಲ್ಲೆಷ್ಟು? ಇಲ್ಲಿ 6 18 ಯಾವ ಥರ? 6 3 18 12 3 36 ಆನ್ಸರ್ ಇಲ್ಲ ಇಲ್ಲಿ ಅಲ್ವಾ. 6 3 18 ಇಂಟು 3 ಮಾಡಿದ್ರೆ 18 ಆಗುತ್ತೆ. ಇಲ್ಲಿ ಇಂಟು ಸೇಮ್ 3 ಮಾಡಿದ್ರೆ 12 3 36 ಆಗೋಗುತ್ತೆ. ತಪ್ಪಾಗ್ಬಿಡುತ್ತೆ, ಆನ್ಸರ್ ಇಲ್ಲ ಅಲ್ಲಿ ಆಪ್ಷನಲ್ಲಿ. ಸೊ ಈ ರೀತಿ ಮಾಡೋಣ ಸ್ನೇಹಿತರೆ. ನೋಡಿ, 6 ಇಂಟು 6 36 ಅಲ್ವಾ. ಅದರಲ್ಲಿ ಅರ್ಧ ಎಷ್ಟು? ಸಾರಿ, ಅದರಲ್ಲಿ ಅರ್ಧ 36ನ್ನ 2ರಿಂದ ಡಿವೈಡ್ ಮಾಡಿದ್ರೆ 18 ಬರುತ್ತಲ್ಲ. 12 ಇಂಟು 12
144. ಅದರಲ್ಲಿ ಅರ್ಧ ಎಷ್ಟು? 22 ಅಂತಲ್ಲ ಸ್ನೇಹಿತರೆ ಆನ್ಸರು, ಅಲ್ವಾ? ಈ ರೀತಿ ಕೂಡ ಮಾಡ್ಬೋದು ಸ್ನೇಹಿತರೆ ಇದನ್ನು. 144ಅಲ್ಲಿ ಹಾಫು, 36ಅಲ್ಲಿ ಹಾಫು, ಈ ರೀತಿ ಕೂಡ ಕೊಟ್ಟಿರ್ತಾರೆ. ಆನ್ಸರ್ ಈಸ್ 72. ನೆಕ್ಸ್ಟ್, ವಿಚ್ ಇಸ್ ದ ರೈಟ್ ಪೇರ್? ಸರಿಯಾದ ಜೋಡಿ ಯಾವುದು ಅಂತ ನೀವು ಗುರುತಿಸಬೇಕು. 72, 14 ಇದೆ. ಫಸ್ಟ್ ಇದು ಹೇಗೆ ಮಾಡಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು. 72, 14 ಅಂತ ಇದೆ. ಯಾವ ಥರ ಮಾಡಿದ್ದಾರೆ ಇದು ಅಂತ? ವೆರಿ ಸಿಂಪಲ್ ಸ್ನೇಹಿತರೆ. ನೋಡಿ, 70 ಅವರು ಲಾಜಿಕಲ್ಲಿ ಮಾಡ್ತಾರೆ. 7 + 2, 7 + 2 ಮಾಡಿದ್ರೆ 9 ಆಗುತ್ತೆ, ಬರಲ್ಲ. 7 × 2 ಬರುತ್ತಲ್ಲ, 7 × 2 ಮಾಡಿದ್ರೆ ಬರುತ್ತಲ್ಲ. 7 2 14 ಆಯ್ತಲ್ಲ ಸ್ನೇಹಿತರೆ. ಅದೇ ಥರ ಇಲ್ಲಿ ಯಾವ್ದು ಕರೆಕ್ಟು ಅಂತ ನೀವು ಚೂಸ್ ಮಾಡಬೇಕು. ಕರೆಕ್ಟು 3 6 18, ಇದು ಅಲ್ಲ. 9 2 18, ಇದು ಅಲ್ಲ. 4 5 20, ಇದು ಓಕೆ. 8 1 8, ತಪ್ಪು. ಸೊ ಆನ್ಸರ್ ಈಸ್ 45. ಇಲ್ಲಿ ಬರಿಬೇಕು ಸ್ನೇಹಿತರೆ, 45 ಈಸ್ ಟು 20. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪ್ಲೇಯರ್ಸ್ ಎಲ್ಲಿರ್ತಾರೆ? ಟೀಮಲ್ಲಿರ್ತಾರೆ. ಇದರಲ್ಲಿ ಯಾವುದು ಚೂಸ್ ಮಾಡ್ಬೋದು? ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅಂತೇಳಿ, ಏನಾ? ಫ್ಲವರ್ಸು, ಬೊಕ್ಕೆ, ಗ್ರೇಪ್ಸು, ಡಜನ್ನು, ಬ್ಯಾಂಡು, ಮ್ಯೂಸಿಷಿಯನ್ನು, ಕ್ಲಾಸು, ಸ್ಟೂಡೆಂಟ್ಸು, ಯಾವ್ದು ಕರೆಕ್ಟ್ ಆಗಿದೆ? ಸ್ವಲ್ಪ ಯೋಚನೆ ಮಾಡಿ. ಈಗ ಪ್ಲೇಯರ್ಸ್ ಎಲ್ಲ ಸೇರಿದ್ರೆ ಟೀಮು, ಗ್ರೇಪ್ಸ್ ಎಲ್ಲ ಸೇರಿದ್ರೆ ಡಜನ್ ಆಗುತ್ತಾ? ಬ್ಯಾಂಡ್ ಎಲ್ಲ ಸೇರಿದ್ರೆ ಮ್ಯೂಸಿಷಿಯನ್ ಆಗುತ್ತಾ? ಅಲ್ಲ. ಕ್ಲಾಸ್ ಎಲ್ಲ ಸೇರಿದ್ರೆ ಸ್ಟೂಡೆಂಟ್ಸ್ ಆಗುತ್ತಾ? ಅಲ್ಲ. ರಿವರ್ಸ್ ಕೊಟ್ಬಿಟ್ಟಿದ್ರೆ ಉಲ್ಟಾ. ಫ್ಲವರ್ಸ್ ಎಲ್ಲ ಸೇರಿದ್ರೆ ಬೊಕ್ಕೆ ಆಗುತ್ತಲ್ಲ ಸ್ನೇಹಿತರೆ, ಅಲ್ವಾ? ಎಲ್ಲ ಫ್ಲವರ್ಸ್ ಸೇರಿದ್ರೆ ಬೊಕ್ಕೆ ಆಗುತ್ತಲ್ಲ. ಕರೆಕ್ಟು ಆನ್ಸರ್ ಈಸ್ ಎ. ಓಕೆ. ನೆಕ್ಸ್ಟು, ಆಪಲ್ ಅನ್ನೋದೊಂದು ಫ್ರೂಟ್, ಹೌದಾ? ಆಪಲ್ ಅನ್ನೋದೊಂದು ಫ್ರೂಟ್. ಅದೇ ಥರ ರಿಲೇಟೆಡ್ ಯಾವುದಿದೆ? ರೋಸು ರೆಡ್ ಆಗಿದೆ, ಕಪ್ಪು ಕಾಫಿ, ಓಕ್ರಾ ವೆಜಿಟೇಬಲ್ಲು, ಸ್ಟೇಟು ಅಸ್ಸಾಂ. ಆಪಲ್ ಅನ್ನೋದು ಒಂದು ಫ್ರೂಟ್ ಆದರೆ ರೋಸು ಫ್ಲವರ್ ಅಂತ ಕೊಟ್ಟಿರ್ಬೇಕು ತಾನೆ ಇಲ್ಲಿ. ಆನ್ಸರ್ ಇದಲ್ಲ. ಕಪ್ಪು ಕಾಫಿ, ಆನ್ಸರ್ ಇದು ಅಲ್ಲ. ಓಕ್ರಾ ಅಂತಂದರೆ ಬೆಂಡೆಕಾಯಿ ಅಂತ. ಓಕ್ರಾ ಅಂತಂದರೆ ಬೆಂಡೆಕಾಯಿ. ಬೆಂಡೆಕಾಯಿ ಅನ್ನೋದೇನು? ವೆಜಿಟೇಬಲ್, ಕರೆಕ್ಟ್ ಅಲ್ವಾ? ಇದೇ ಅಲ್ವಾ ಆನ್ಸರ್? ಕರೆಕ್ಟು. ಇನ್ನು ಸ್ಟೇಟ್ ಅನ್ನೋದು ಅಸ್ಸಾಂ ಒಂದನ ಸ್ಟೇಟು, ರಾಂಗ್ ಸ್ನೇಹಿತರೆ, ಸರಿಯಾಗಿಲ್ಲ. ಇದು ಸ್ಟೇಟು ಅಸ್ಸಾಂ ಸರಿಯಾಗಿಲ್ಲ. ಇಲ್ಲಿ ಓಕ್ರಾ ಅಂತಕ್ಕಂಥದ್ದು ವೆಜಿಟೇಬಲ್. ಇದು ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ ಸ್ನೇಹಿತರೆ, ಈ ಒಂದು ಕ್ಲಾಸಲ್ಲಿ ಇಷ್ಟು ಸಾಕು. ನಮ್ಮ ಒಂದು ಪ್ಲೇ ಲಿಸ್ಟಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ. ಕರೆಂಟ್ ಅಫೇರ್ಸ್ ಇದೆ, ಮೆಂಟಲ್ ಎಬಿಲಿಟಿ ಇದೆ, ಮತ್ತು ಸೋಷಿಯಲ್ ಸೈನ್ಸ್ ಮಾಡ್ತಾ ಇದ್ದೀವಿ. ಆ ಒಂದು ವೀಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೀಡಿಯೋಸ್ ಇದೆ, ಏನಾ? ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಒಂದು ಪ್ರತಿಯೊಂದು ವೀಡಿಯೋಗೂ ನಮ್ಮ ಒಂದು ಶ್ರಮ ಇದೆ. ನಮ್ಮ ಶ್ರಮಕ್ಕೆ ಒಂದು ಬೆಲೆ ಕೊಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರ್ತೀರ, ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇದೊಂದು ರಿಕ್ವೆಸ್ಟ್ ನಿಮ್ಗೆಲ್ಲರಿಗೂ. ಮತ್ತು ಇನ್ನೂ ಹೆಚ್ಚು ವೀಡಿಯೋಸ್ನ ನಾನು ಮೆಂಟಲ್ ಎಬಿಲಿಟಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಮೆಂಟಲ್ ಎಬಿಲಿಟೀಸ್ನ ನಾನು ತೊಗೊಂಡು ಬರ್ತೀನಿ ಸ್ನೇಹಿತರೆ ಇನ್ನು ಮುಂದೆ. ಎಲ್ಲರಿಗೂ ಥ್ಯಾಂಕ್ ಯು ಸ್ನೇಹಿತರೆ.